ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರು 2024-25 ಹಾಗೂ 2025-26ನೇ ಶೈಕ್ಷಣಿಕ ವರ್ಷಗಳ 10 ತಿಂಗಳ ಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಆಡಳಿತ ಭವನದ ಎದುರು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ತಲುಪುವವರೆಗೂ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ. ಮುಖ್ಯಮಂತ್ರಿಗಳು ಇದನ್ನ ಗಮನ ಹರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಜಗತ್ತಿನಲ್ಲಿ ಒಂದೇ ಒಂದು ವಿಶ್ವವಿದ್ಯಾಲಯ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಆದ್ರೆ ಜಗತ್ತಿನಲ್ಲಿ ಒಂದೇ ಒಂದು ವಿಶ್ವವಿದ್ಯಾಲಯ ಅಂತ ಈ ವಿಶ್ವವಿದ್ಯಾಲಯದ ತಾತ್ಕಾಲಿಕ ನೌಕರರಿಗೆ 10 ತಿಂಗಳುಗಳಿಂದ ಪಗಾರ ಇಲ್ಲ ಅಂದ್ರ ಜಗತ್ತಿಗೆ ಹೆಂಗೆ ವಿಶ್ವವಿದ್ಯಾಲಯ ಆಗ್ತೈತಿ? ಹೆಂಗೆ ಇದನ್ನು ನಾವು ಜಗತ್ತಿಗೆ ಮಾದರಿಯಾಗಿ ತೋರಿಸಬೇಕು? ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಜ್ಞಾನ, ಶಿಸ್ತುಗಳನ್ನು ಅಧ್ಯಯನ ಮಾಡಬೇಕನ್ನುವಂಥ ಸಂಸ್ಕೃತಿನ ಉಳಿಸಬೇಕನ್ನುವಂಥ ಕಳಕಳಿ ಈ ವಿಶ್ವವಿದ್ಯಾಲಯಕ್ಕಿದೆ. ಆದರೆ ಆ ಕಳಕಳಿ ಹಿನ್ನೆಲೆಯಲ್ಲಿ ನೌಕರಿ ಮಾಡ್ತಿರುವಂತಹ ನೌಕರರಿಗೆ ಪಗಾರ ಇಲ್ಲ ಅಂದರೆ ಅವ್ರ ಜೀವನ ನಿರ್ವಹಣೆ ಹೆಂಗೆ? ಅವ್ರು ಹೆಂಗೆ ಸಂಸ್ಕೃತಿಯನ್ನು ಕಟ್ತಾರೆ? ಇನ್ನು ಪ್ರತಿಭಟನಾ ನಿರತರು ಮಾತನಾಡಿ, ವಿಶ್ವವಿದ್ಯಾಲಯದ ನಿಯಮ ಹಾಗೂ ವಿಭಾಗಗಳ ವೇಳಾಪಟ್ಟಿಯಂತೆ ತರಗತಿಗಳನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡುವುದರ ಜೊತೆಗೆ ಪರೀಕ್ಷೆಗಳು ಸುಗಮವಾಗಿ ನಡೆಯಲು ಸಂಪೂರ್ಣ ಸಹಕಾರ ನೀಡಿದ್ದೇವೆ. ಆದರೆ 10 ತಿಂಗಳಿನಿಂದ ವೇತನ ಪಾವತಿಯಾಗದೆ ಕುಟುಂಬ ನಿರ್ವಹಣೆಯೇ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಕುಲಪತಿಗಳಾದ ಪ್ರೊಫೆಸರ್ ಟಿ.ಎಂ. ಭಾಸ್ಕರ್ ಅವರು ಸಮಸ್ಯೆ ಪರಿಹಾರಕ್ಕಾಗಿ 2 ದಿನಗಳ ಕಾಲಾವಕಾಶ ಕೋರಿದ್ದಾರೆ. ಆದರೆ ಬಾಕಿ ವೇತನ ಬಿಡುಗಡೆ ಕುರಿತು ಸ್ಪಷ್ಟ ಆದೇಶವನ್ನ ಹೊರಬರುವವರೆಗೆ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಾಗುವುದು ಎಂದು ಪ್ರತಿಭಟನಾ ನಿರತರು ತಿಳಿಸಿದ್ದಾರೆ. ಈಗಾಗಲೇ ಮಾನ್ಯ ಕುಲಪತಿಗಳು ತಮ್ಮ 4 ವರ್ಷದ ಅವಧಿಯನ್ನು ಇನ್ನು ಕೆಲವೇ 2 ದಿನಗಳಲ್ಲಿ ಮುಗಿಸ್ತಾ ಇದ್ದಾರೆ. ನಾವು 4 ವರ್ಷದವರೆಗೂ ಸಹ ಬಹಳ ಗೌರವದಿಂದ ಜೊತೆ ನಡ್ಕೊಂಡ್ವಿ. ನಮ್ಮ ಕುಲಪತಿಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ, ನಮ್ಮ ಭಕ್ತಿಗೆ ಅವರು ದ್ರೋಹ ಬಗೆಯುವಂಥ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ನಮಗೆ ಬಹಳ ನೋವಾಗೈತಿ, ಬಹಳ ಮೋಸ ಮಾಡ್ಯಾರ. ನಾವು ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮಗೆ ಅನೇಕ ರೀತಿಯ ಮೋಸಗಾರಿಕೆಯನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ನಾವು ಆ ಮೋಸಕ್ಕೆ ಗೊತ್ತಾಗಲಿ ಬಹಳ ನಂಬಿಕೆಯಿಂದ ಮತ್ತು ಭಕ್ತಿಯಿಂದ ನಾವು ನಂಬ್ಕೊಂಡ್ಬಿಟ್ಟಿದ್ವಿ. ಕೊನೆಗೆ 2 ದಿನ ಇದ್ದಾಗೂ ಸಹ ಪಗಾರ ಕೊಡ್ರಿ ಕೇಳಕ್ ಹೋದ್ರೆ ಪಗಾರಕ್ಕೆ ರೊಕ್ಕನಿಲ್ಲ ಅಂತಾರೆ. ಈ ಸಂದರ್ಭದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉತ್ತಮ ಕೆಎಚ್, ಡಾಕ್ಟರ್ ನದಾಫ್ ಎಚ್, ಡಾಕ್ಟರ್ ಶಂಕರ್ ಕುಂದಗೋಳ್, ಡಾಕ್ಟರ್ ರಾಜಶೇಖರ್ ಡೊಂಬರಮತ್ತೂರು, ಅಭಿನಯ ಹೆಚ್, ಡಾಕ್ಟರ್ ಅಭಿಲಾಷ್ ಹೆಚ್ಕೆ, ಡಾಕ್ಟರ್ ರಜಿಯಾ ಬೇಗಂ ನದಾಫ್, ಡಾಕ್ಟರ್ ಪ್ರವೀಣ್ ಕರೆಪ್ಪನವರ್, ಸೈಯದಾ ಖಾದ್ರಿ, ಶಿವಾನಂದ ದೊಡ್ಮನಿ ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.